ಫಸ್ಟ್ ಸಿ ಸೆಕ್ಷನ್ ಬಗ್ಗೆ ನೆಗೆಟಿವ್ ಥಾಟ್ಸ್ನ ಇಟ್ಕೊಳ್ಳೋದು. ಪ್ಲೀಸ್ ಈ ಒಂದು ಟಿಪ್ಸ್ನ, ಸಿ ಸೆಕ್ಷನ್ ನಿಮ್ಗೆ ಏನಾದರೂ ನೆಕ್ಸ್ಟ್ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೀ ನಾರ್ಮಲೇ ಆಗಬೇಕು ಸೊಂಟ ಎಲ್ಲ ಸಖತ್ ಪೇನ್ ಬಂದಿರುತ್ತೆ. ಸಿ ಸೆಕ್ಷನ್ ಆಗ್ಬಿಟ್ಟಿದೆ ಅಂತಂದ್ರೆ ಮುಗೀತು ಕತೆ. ಅಯ್ಯೋ ನಂಗೆ ನಾರ್ಮಲ್ ಆಗಲಿಲ್ಲ, ಹಾಸ್ಪಿಟಲಲ್ಲೇ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ದಟ್ ಐ ಕ್ಯಾನ್ ವಾಕ್ ಅಂತ. ಇದನ್ನ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಅಲ್ಲಿ ಹೇಳಲ್ಲ. ಬಟ್ ಆಮೇಲೆ ಸೊಂಟ ನೋವು ಬರುತ್ತೆ, ಆಮೇಲೆ ಸಿ ಸೆಕ್ಷನ್ ಅಷ್ಟು ಒಳ್ಳೇದಲ್ಲ. ಹೇಗೆ ಇದೆಲ್ಲ ಸಾಧ್ಯ? ನಾನು ಏನ್ ಟಿಪ್ಸ್ ಫಾಲೋ ಮಾಡಿದೆ? ಚಿನ್ನಿ ನಿದ್ದೆ ಮಾಡ್ತಿರೋದು ನೋಡು ಪಾಪು. ಸ್ನಾನ ಮಾಡಲ್ಲ ನೀವು? ಸ್ನಾನ ಮಾಡಲ್ಲ? ಸ್ನಾನ ಮಾಡಲ್ಲ ಬಂಗಾರಿ? ಇಲ್ಲಪ್ಪ, ಹೊಡಿಬಾರ್ದು ಪಾಪು ಅಲ್ಲ, ಜೆಂಟಲ್ ಅಂಡ್ ಸಾಫ್ಟ್. ಅಕ್ಕನ ಅದಿತಿನ ರೆಡಿ ಮಾಡಿ ನಾವು ಸ್ನಾನಕ್ಕೆ ಹೋಗೋಣ, ಓಕೆನಾ ಮಗಳೇ? ಸ್ನಾನ ಮಾಡಿಸ್ಬಿಟ್ಟು ಶಾಂಬ್ರಾಣಿ ಕೊಟ್ಬಿಟ್ಟು ಪಾಪುನ ಮಲ್ಗಿಸ್ಬಿಡೋದು, ಓಕೆನಾ? ನಾನು ಮಾಡ್ಕೊಳ್ವಾಗ ನಿಮಗೆ ಸಾಂಬ್ರಾಣಿ, ಓಕೆನಾ ಮಗಳೇ? ಓಕೆನಾ ಮಗನೇ? ಬುಂಗೋಡಿ 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 ಬುಂಗುಡಿ 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 ಪಚ್ಚಿ ಮಾಡಿರ್ಲಿ, ಓಕೆ? ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಬೆಳಗ್ಗೆನೇ ಪಾಪುಗೆ ತಲೆಗೆ ಸ್ನಾನ ಮಾಡಿಸ್ಬೇಕಾಗಿತ್ತು. ಸೊ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಸ್ನಾನಕ್ಕಿಂತ ಮುಂಚೆ ನಾನು ಒಂದ್ಸಲ ಫೀಡ್ ಮಾಡಿಸಿ ಕರ್ಕೊಂಡು ಹೋಗ್ತೀನಿ. ಸ್ನಾನ ಡ್ಯೂರೇಷನು ಜಾಸ್ತಿ ಇರುತ್ತೆ, ಆಮೇಲೆ ಸಾಂಬ್ರಾಣಿ. ಆ್ಯಂಡ್ ಸ್ನಾನ ಆದಮೇಲೆ ಮಕ್ಕಳು ಕುಡಿಯೋದಿಲ್ಲ, ಈವನ್ ಲಿಟಲ್ ಏನು ಅದೇ ರೀತಿ ಮಾಡ್ತಾರೆ. ಸ್ನಾನ ಆಗಿದ ತಕ್ಷಣ ತುಂಬ ಸುಸ್ತಾಗಿರುತ್ತೆ ಮಕ್ಳುಗಳಿಗೆ, ಸೊ ನಿದ್ದೆ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಸ್ನಾನದಕ್ಕಿಂತ ಮುಂಚೆ ಫೀಡ್ ಮಾಡಿಸಿ ಬರ್ಪ್ ಮಾಡಿಸಿ ಆಮೇಲೆ ನಾನು ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಇವತ್ತಿನ ವ್ಲಾಗಲ್ಲಿ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ, ಸಿ ಸೆಕ್ಷನ್ ಆದಮೇಲೆ ಹೇಗೆ ಬೇಗ ರಿಕವರ್ ಆಗೋದಕ್ಕೆ ನಾನು ಟಿಪ್ಸ್ ಹೇಳಿದ್ದೀನಿ. ಇಟ್ ಸ್ಟಾರ್ಟ್ಸ್ ಫ್ರಮ್ ಹಾಸ್ಪಿಟಲಿಂದನೇ ಈ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿದ್ರೆ ನಿಮಗೆ ಬೇಗ ರಿಕವರಿ ಗೊತ್ತಾಗುತ್ತೆ. ಆ್ಯಂಡ್ ನೀವು ಸಹ ಆರಾಮಾಗಿ ಆ್ಯಕ್ಟಿವ್ ಆಗಿ ತುಂಬ ಬೇಗನೆ ಆ್ಯಕ್ಟಿವ್ ಆಗಿ ಓಡಾಡಬಹುದು. ಲಿಟಲ್ ಏನ ಸ್ನಾನ ಮಾಡಿಸೋದಕ್ಕೆ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಈ ರೀತಿ ಮಲಗಿಸಿದ್ದೀನಿ. ಸೊ ಶೀಸ್ ಆರಾಮ್ಸೆ ಸ್ಲೀಪಿಂಗ್ ಅಂತಂದರೆ ಈ ಬೋರ್ಡ್ನ ನೋಡಿಕೊಂಡು ಫ್ಯಾನ್ನ ನೋಡಿಕೊಂಡು ಮಲ್ಕೊಂಡಿದ್ದಾರೆ. ಆ್ಯಂಡ್ ಬೆಡ್ ಸಹ ರೆಡಿ ಮಾಡಿದ್ದೀನಿ. ಅಂದರೆ ಈ ಬೆಡ್ಡಲ್ಲಿ ಮಲಗಿಸ್ತಿದ್ದಲ್ವಾ, ಸೊ ಈ ಬೆಡ್ಡಲ್ಲಿ ಸೊ ಇದನ್ನು ಬಿಸಿಲಿಗೆ ಹಾಕಬೇಕು. ಇದರೊಳಗಡೆ ಹಾಕಿದಂತಹ ಬೆಡ್ನೆಲ್ಲನೂ ಬಿಸಿಲಿಗೆ ಹಾಕಬೇಕು. ಸೊ ಅದಕ್ಕೋಸ್ಕರ ಈ ಬೆಡ್ನ ಬಿಸಿಲಿಗೆ ಹಾಕೋದಕ್ಕೆ ಎಲ್ಲ ಸಪ್ರೇಟ್ ಇಟ್ಟಿದ್ದೀನಿ. ಆ್ಯಂಡ್ ಇವತ್ತು ಹೊಸದಿತ್ತಲ್ಲ ಈ ಬೆಡ್ಡು, ಸೊ ಅದನ್ನು ತೊಗೊಂಡು ಅದಕ್ಕೆಲ್ಲ ಹಾಕಿ ಇದರಲ್ಲೇ ಒಳಗಡೆ ಬೆಡ್ ಇರುತ್ತೆ. ಸೊ ಅದ್ರ ಮೇಲೆ ಈ ರೀತಿ ಬೆಡ್ ಸ್ಪ್ರೆಡ್ನ ಎಲ್ಲ ಹಾಕಿ. ಆ್ಯಂಡ್ ಇದು ರಾಗಿ ಪಿಲ್ಲೋ ಬಗ್ಗೆ ಕೇಳ್ತಿದ್ರಿ ನೀವು, ಅಂದರೆ ತಲೆ ಸವಿಯೋದಕ್ಕೆ ಹೇಗೆ ಮನೇಲಿ ಪಿಲ್ಲೋ ಮಾಡ್ಕೊಳ್ಳೋದು. ಆ್ಯಂಡ್ ರಾಗಿ ಪಿಲ್ಲೋ ಅದಿತಿಗೂ ನಾವು ಹಾಕ್ತಿದ್ವಿ. ಸೊ ಅದಕ್ಕೋಸ್ಕರ ಆನ್ಲೈನಲ್ಲಿ ಇದನ್ನು ತರಿಸ್ಕೊಂಡೆ. ರಾಗಿ ಪಿಲ್ಲೋ ಇಲ್ಲ ಅಂತಂದರೆ ಹೇಗೆ ಟವಲಲ್ಲೇ, ಮನೇಲಿರೋ ಟವಲ್ಲು, ಸ್ಕಾರ್ಫು, ವೇಲು, ಒಂದು ಕಾಟನ್ ಇದರಲ್ಲೇ ಮಾಡ್ಕೊಳ್ಬೋದು. ಸೊ ಎಲ್ಲ ರೆಡಿ ಮಾಡಿದ್ದೀನಿ. ಚಿಕ್ಕ ಬ್ಲ್ಯಾಂಕೆಟ್ಟು, ಬೆಳ್ಳುಳ್ಳಿ ಮತ್ತು ಮೆಣಸಿನ ಒಂದು ತೆಗೆದಿಟ್ಕೊಂಡಿದ್ದೀನಿ. ಕಣ್ಣಿಗೆ ಹಾಲು ಮತ್ತು ಹತ್ತಿನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಬಟ್ಟೆಗಳೆಲ್ಲ ರೆಡಿ ಇದೆ, ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸಾಕ್ಸು, ಮಿಟನ್ಸು, ಪಾಪುಗೆ ಕ್ಯಾಪು, ಅದಾದಮೇಲೆ ಇದು ಲಂಗೋಟು, ಆಮೇಲೆ ಕರ್ಚೀಫು. ಪ್ರತಿ ಫೀಡ್ ಆದಮೇಲೆ ನಾವು ಪಾಪುಗೆ ತುಟಿ ಒರೆಸ್ಬೇಕಲ್ಲ, ಸೊ ಅದು. ಆ್ಯಂಡ್ ಬೇಬಿ ಲೋಷನ್ನು, ಕ್ರೀಮು, ಪೌಡರು, ಅಂದರೆ ಬೊಟ್ಟಿಡೋದಕ್ಕೆ, ಬೊಟ್ಟಿಡ್ತೀವಲ್ಲ, ಸೊ ಅದಕ್ಕೆ. ಆ್ಯಂಡ್ ಇಲ್ಲೊಂದು ಕ್ಯೂಟ್ ಬೇಬಿ ನಿಂತಿದೆ. ಹೂ ಇಸ್ ದಿಸ್? ಯಾರಪ್ಪ ನೀವು? ಎಲ್ಲಿಂದ ಬಂದೋ? ಆ್ಯಂಡ್ ನೆಕ್ಸ್ಟ್ ಕಮ್ ದಿಸ್ ಸೈಡ್. ಆ್ಯಂಡ್ ನೆಕ್ಸ್ಟ್ ಸಾಂಬ್ರಾಣಿ ಸಹ ರೆಡಿ ಇದೆ, ಅದ್ರ ಬಾಕ್ಸ್ ಸಹ ರೆಡಿ ಇದೆ. ಸೊ ಇವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿಸಿದ ತಕ್ಷಣ ಇದೆಲ್ಲ ಇದೆ. ಇದಕ್ಕೆ ಆಲ್ರೆಡಿ ನಿದ್ದೆ ಬರ್ತಾ ಇದೆ. ಸ್ನಾನ ಆದಮೇಲೆ ಸಾಂಬ್ರಾಣಿ ಎಲ್ಲ ಕೊಟ್ಟಾದಮೇಲೆ ಈ ಟಿಪ್ಸ್ನ ನಾವು ಫಾಲೋ ಮಾಡ್ತೀವಿ. ಅದೇನು ಅಂತಂದರೆ ನೆತ್ತಿ ಬಾಯಿ ಅಂತ ಏನು ಹೇಳ್ತೀವಿ, ಸಾಫ್ಟ್ ಸ್ಪಾಟ್. ಪ್ರತಿ ಸಲ ಸ್ನಾನ ಮಾಡಿಸಿದಾಗ ಒಂದಿನ ಪೌಡರ್ ಹಾಕ್ತೀವಿ ನೆತ್ತಿ ಬಾಯಿಗೆ, ಒಂದು ದಿನ ರಾಗಿ ಹಿಟ್ಟು, ಒಂದು ದಿನ ಅರಿಶಿನ. ತುಂಬ ಅಲ್ಲ, ಜಸ್ಟ್ ಒಂದೇ ಒಂದು ಪಿಂಚ್ ತೊಗೊಂಡು ಆ ಸ್ಪೇಸಿಗೆ ಹಾಕಬೇಕು. ಇದರಿಂದ ಮಕ್ಕಳುಗಳಿಗೆ ಶೀತ ಆಗೋದಿಲ್ಲ. ಶೀತ ಏನೇ ಇದ್ರೂ ತಲೆಯಲ್ಲಿ ನೀರು ಅಕಸ್ಮಾತ್ ಇದ್ದರೆ ಅದು ಬೇಗ ಅಬ್ಸಾರ್ಬ್ ಆಗುತ್ತೆ ಅಂತ.
ಪಾಪು ಆರಾಮಾಗಿ ನಿದ್ದೆ ಮಾಡಿಬಿಡ್ತಾರೆ. ನಾನು ಸ್ವಾಡ್ಲಿಂಗ್ ಮಾಡಲ್ಲ, ಅದು ಟವಲ್ ಹಾಕಿರೋದು. ಬಾಡಿಗೆಲ್ಲ ಲೋಷನ್ ಎಲ್ಲ ಅಪ್ಲೈ ಮಾಡಿ ರೆಡಿ ಮಾಡಿದ್ದೀನಿ. ಆದರೆ ಫೇಸ್ಗೆ ಕ್ರೀಮ್ ಹಾಕಿಲ್ಲ ನಾನು, ಯಾಕಂತಂದರೆ ಕಾಟನ್ನ ಹಾಲಲ್ಲಿ ಡಿಪ್ ಮಾಡಿ ಕಣ್ಮೇಲೆ ಇಡಬೇಕಲ್ಲ, ಅದಕ್ಕೋಸ್ಕರ ಫೇಸ್ ಕ್ರೀಮ್ ಹಾಕಿಲ್ಲ. ಒಂದು 20 to 30 ಮಿನಿಟ್ಸ್ ಈ ರೀತಿ ಇಟ್ಕೊಳ್ತಾರೆ ಕಣ್ಮೇಲೆ. ಮಧ್ಯದಲ್ಲಿ ಡಿಸ್ಟರ್ಬ್ ಆದಾಗ ಅದು ಕೆಳಗಡೆ ಬೀಳ್ತಾನೆ ಇರುತ್ತೆ. ಅದಿತಿ ವಾಸ್ ಕಂಪ್ಲೀಟ್ಲಿ ತುಂಬ ಡೀಪ್ ಸ್ಲೀಪ್ ಮಾಡ್ತಿದ್ರು. ಅವ್ರು ನಾವು ಎತ್ತೋವರೆಗೂ ಅದು ಬೀಳ್ತಾನೆ ಇರಲ್ಲ, ಬಟ್ ಲಿಟಲೇ ತುಂಬ ಆ ಕಡೆ ಈ ಕಡೆ ಅಳ್ಳಾಡ್ತಿರ್ತಾರೆ. ಸೊ ಅದು ಅವಾಗ ಬೀಳ್ತಾನೆ ಇರುತ್ತೆ. ಒಂದು 20-30 ಮಿನಿಟ್ಸ್ ಆದಮೇಲೆ ಅದನ್ನು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಅದನ್ನು ಎತ್ತೀನಿ. ಆಮೇಲೆ ಇನ್ನೊಂದು ಸಲ ಕ್ಲೀನಾಗಿ ಒಂದು ವೆಟ್ ಕ್ಲಾತಲ್ಲಿ ಮುಖ ಎಲ್ಲ ವೈಪ್ ಮಾಡಿ ಆಮೇಲೆ ನಾನು ಕ್ರೀಮ್ ಹಾಕೋದು. ಟುಡೇ ಈಸ್ ಲೈಕ್ ಡ್ಯಾಡಾಸ್ ಗಿಲ್ಟ್ ಒಂದು ರೆಸಿಪಿ ಮಾಡಿಕೊಟ್ಟಿದ್ದಾರೆ. ಏನೋ ಅವ್ರಿಗೆ ಅದಿತಿಗೆ ಏನೂ ಮಾಡ್ಕೊಡೋಕ್ಕಾಗ್ತಿಲ್ಲ ಅನ್ನೋದು ಗಿಲ್ಟ್ ಜಾಸ್ತಿ ಇದೆ. ಯಾಕಂತಂದರೆ ನಾನು ಅಡುಗೆ ಮಾಡುವಾಗ ಅದಿತಿಗೆ ತುಂಬ ನ್ಯೂಟ್ರಿಷನ್ ವೈಸಲ್ಲಿ ತುಂಬ ಫಾಲೋ ಮಾಡ್ತಿದ್ದೆ. ಕಿಚಡೀಸ್ ಅಂತೆ ಅದಂತೆ ಇದಂತೆ. ಬಟ್ ಕ್ರುವಿಗೆ ಅಷ್ಟು ಫಾಲೋ ಮಾಡೋಕ್ಕಾಗ್ತಿಲ್ಲ, ಯಾಕಂತಂದರೆ ಹೊರಗಡೆ ಕೆಲಸ, ಮನೆ, ನನ್ನನ್ನು ನೋಡ್ಕೊಳ್ಬೇಕು, ಅಡುಗೆ ಮಾಡಬೇಕು. ಸೊ ನಾನಂತಂದರೆ ಚಟ್ನಿ ಪುಡಿ ಅನ್ನ ರಸಮ್ ಎಲ್ಲ ತಿನ್ಬಿಡ್ತೀನಿ. ಆದರೆ ಅದಿತಿಗೆ ದಿನಾಗಲೂ ಒಂದು ತರಕಾರಿನ ಮೇಂಟೈನ್ ಮಾಡೋದಕ್ಕಿಲ್ಲ, ಆಗ್ತಿಲ್ಲ ಅವ್ರಿಗೆ. ಹಣ್ಣಂತೂ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಹಣ್ಣು ತಿನ್ಕೊಳ್ತಾರೆ. ಬಟ್ ತರಕಾರಿ ವೈಸಲ್ಲಿ ಅವ್ರಿಗೆ ಫೇವ್ರೆಟ್ ಅಂತಂದರೆ ಕಿಚಡಿ, ಈ ರೀತಿ ಪಾಸ್ತಾ. ಅದಕ್ಕೋಸ್ಕರ ಇವತ್ತು ಅದಿತಿಗೆ ಫೇವ್ರೆಟ್ ಮಿಲೆಟ್ ಪಾಸ್ತಾ ಮಾಡಿಕೊಡ್ತಿದ್ದಾರೆ. ಈ ಪಾಸ್ತಾ ಮಿಲೆಟ್ದು, ಮೈದಾ ಎಲ್ಲ ಏನಿಲ್ಲ, ಮಿಲೆಟ್ ಪಾಸ್ತಾ. ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಿತಿಗೆ ಸರ್ಪ್ರೈಸ್, ತುಂಬ ಇಷ್ಟ ಅವ್ರಿಗೆ ಪಾಸ್ತಾ. ಸೊ ಅದಕ್ಕೋಸ್ಕರ ಮಾಡ್ತಿದ್ದಾರೆ. ನಿಮ್ಮ ಜೊತೆ ರೆಸಿಪಿ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಆಲ್ರೆಡಿ ಶೇರ್ ಮಾಡಿದ್ದೀನಿ. ದಿಸ್ ಇಸ್ ಅ ವೆರಿ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ತುಪ್ಪಕ್ಕೆ ಈರುಳ್ಳಿ ಆ್ಯಂಡ್ ಟೊಮ್ಯಾಟೊ, ಪಿಸ್ತಾ ಹಾಕಿದ್ದಾರೆ. ಗೋಡಂಬಿ ಹಾಕು ಅಂತ ಹೇಳಿದ್ಕೆ ಗೋಡಂಬಿ ಖಾಲಿಯಾಗಿದೆ ಅಂತ ಹೇಳಿದ್ರು. ಸೊ ನಾನು ಪಿಸ್ತಾನೇ ಹಾಕ್ಬೋದು, ಹಾಕಿ ಅಂತ ಹೇಳಿದೆ. ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಆಲ್ರೆಡಿ ಪಾಸ್ತಾನ ಬೇಯಿಸಿ ಇಟ್ಕೊಂಡಿದ್ದಾರೆ. ಅದನ್ನು ಸ್ಟ್ರೈನ್ ಮಾಡುವಾಗ ಒಂದು ಸ್ವಲ್ಪ ಅದ್ರ ಮೇಲೆ ಕೋಲ್ಡ್ ವಾಟರ್ ಹಾಕಿ ಪಕ್ಕಕ್ಕೆ ಇಟ್ಕೊಂಡಿರಬೇಕು. ಈಗ ಪ್ಯಾನ್ಗೆ ತುಪ್ಪ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಅರಿಶಿನದ ಪುಡಿ ಆ್ಯಂಡ್ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪುಡಿ ಆ್ಯಂಡ್ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಪಾಸ್ತಾ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮುಗೀತು ಈ ಒಂದು ಪಾಸ್ತಾ. ವೆರಿ ಸಿಂಪಲ್. ಮಕ್ಳಿಗೆ ಈ ರೀತಿ ಟೆಕ್ಸ್ಚರ್ಸ್ ಎಲ್ಲ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ 15 days ಒನ್ಸು ಅಥವಾ ವೀಕ್ಲಿ ಒನ್ಸ್ ಈ ರೀತಿ ಮಾಡ್ಕೊಡ್ತಾ ಇರ್ತೀನಿ. ನಾನು ಮಾಡ್ಕೊಡ್ತಿದ್ದೆ ಆವಾಗ ಮುಂಚೆ ಅಂತಂದರೆ, ಐ ಥಿಂಕ್ ಮುಂಚೆ ಡೆಲಿವರಿಗಿಂತ ಮುಂಚೆ. ಈಗ ನಾನೇನು ಅಡುಗೆ ಮಾಡ್ತಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಈ ರೀತಿ ಎಲ್ಲ ಕಡಿಮೆ ಆಗಿದೆ. ಸೊ ಯಾವಾಗಲೂ ಕೇಳ್ತಾ ಇದ್ರು ಅದಿತಿ ಪಾಸ್ತಾ ಅಂತ, ಅದಕ್ಕೋಸ್ಕರ ಇವತ್ತು ಮಾಡಿಕೊಡ್ತಿದ್ದಾರೆ. ಎನಿವೇ ನನಗಿವತ್ತು ಬ್ರೇಕ್ಫಾಸ್ಟ್ ಇಲ್ಲ, ತಲೆಗೆ ಸ್ನಾನ ಆಗಿರೋದ್ರಿಂದ ಪಾಯಸ ಮಾಡಬೇಕು. ಸೊ ಆ ಒಂದು ಟೈಮ್ನ ಅವರು ಅದಿತಿಗೆ ಇವತ್ತು ಒಂದು ಗಿಲ್ಟ್ ಫ್ರೀ ಒಂದು ರೆಸಿಪಿನ ಮಾಡಿಕೊಡ್ತಿದ್ದಾರೆ. ಪಾಸ್ತಾ ಅದಿತಿಗೆ ಫೇವ್ರೆಟ್, ಆರಾಮಾಗಿ ತಿಂತಾರೆ. ಆ್ಯಂಡ್ ಊಟಕ್ಕೆ ಬೇರೆ ಪಾಯಸ ಒಂದು ಸ್ವಲ್ಪ ಕುಡಿತಾರೆ. ಅವ್ರಿಗೆ ಪಾಯಸನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ನಾನು ಮುಂಚೆ ಅವ್ರಿಗೆ ಡ್ರೈ ಫ್ರೂಟ್ಸ್ ಪಾರಿಜ್ ಮಾಡಿಕೊಡ್ತಿದ್ದೆ ಅಲ್ವಾ, ರವೆ ಹಾಕಿ, ಅದನ್ನು ಅಂದ್ಕೊಂಡು ನಾನು ಡ್ರೈ ಫ್ರೂಟ್ಸ್ ಪಾರಿಜ್ ತಿಂತೀನಿ ಅಂತ ಅಂದ್ಬಿಟ್ಟು ಅವರು ಒಂದು ಸ್ವಲ್ಪ ತಿಂತಾರೆ. ಸೊ ಇವತ್ತಿನ ಊಟಕ್ಕೆ ಅವ್ರಿಗೆ ಮೊಸರನ್ನ ಕೊಟ್ಟಿದ್ರು. ಸೊ ಈ ರೀತಿ. ಸೊ ಡ್ಯಾಡಂದಿರಿಗೂ ಗಿಲ್ಟ್ ಕಾಡುತ್ತೆ ಅಂತ ನನ್ನ ಕ್ರುವಿ ನೋಡಿನೇ ಗೊತ್ತಾಗಿದ್ದು. ಯೂಶಲಿ ಅಮ್ಮಂದಿರಿಗೆ ಅದು ಜಾಸ್ತಿ ಕಾಡುತ್ತೆ, ಅಯ್ಯೋ ನನ್ನ ಮಗುಗೆ ಏನೂ ಮಾಡಿಕೊಟ್ಟಿಲ್ಲಪ್ಪ ಅಂತ. ಬಟ್ ಕ್ರುವಿನೂ ತುಂಬ ಫೀಲ್ ಮಾಡ್ತಾರೆ, ಪಾಪ ಅದಿತಿ ಅಲ್ವಾ ಅಂತ. ಸೊ ದಿಸ್ ವಾಸ್ ಟುಡೇಸ್ ಒಂಥರ ಗಿಲ್ಟ್ ರೆಸಿಪಿ ಅಂತ ಹೇಳ್ಬೋದು. ನೀವು ಟ್ರೈ ಮಾಡಿ. ಆ್ಯಂಡ್ ಮಕ್ಳುಗಳಿಗೆ ದಯವಿಟ್ಟು ಹೊರಗಡೆಯಿಂದ ತರೋ ಮ್ಯಾಗಿನ ಕೊಡಬೇಡಿ. ಈ ರೀತಿ ಮಿಲೆಟ್ ಪಾಸ್ತಾನ ಯೂಸ್ ಮಾಡಿಕೊಂಡು ನೀವು ಮಕ್ಕಳಿಗೆ ಕೊಡ್ಬೋದು. ಯಾವತ್ತೋ ಒಂದಿನ ಕೊಟ್ಟರೆ ಏನಾಗಲ್ಲ. ತುಂಬ ಅಡಿಕ್ಷನ್ನು ಬೇಡ ಆ್ಯಂಡ್ ತುಂಬ ಅವಾಯ್ಡ್ ಮಾಡೋದು ಬೇಡ. ಯಾಕಂತಂದರೆ ಮಕ್ಕಳು ಬೇರೆಯವ್ರನ್ನ ನೋಡಿ ಬೇರೆಯವ್ರು ತಿನ್ನುವಾಗ ಆಸೆ ಪಡೋದು ಅಪ್ಪ ಅಮ್ಮಂದಿರಿಗೆ ನೋಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ನಂದು ತಲೆಗೆ ಸ್ನಾನ ಎಲ್ಲ ಆಯಿತು. ನಾನು ಬಿಸಿಲಿಗೇನು ಹೋಗಲ್ಲ, ಫ್ಯಾನು ಸಹ ಹಾಕೊಳ್ಳಲ್ಲ, ಜಸ್ಟ್ ಟವಲ್ ಡ್ರೈನ ಮಾಡ್ಕೊಳ್ತೀನಿ. ಸಾಂಬ್ರಾಣಿ ಎಲ್ಲ ಕೊಟ್ಕೊಂಡು ಹಾಗಿತ್ತು. ಲಿಟಲಿ ಎದ್ದಿದ್ರು, ಆಟಾಡ್ತಿದ್ರು. ಪಕ್ಕದಲ್ಲಿ ಬೋರ್ಡ್ ಇಟ್ಟಿದ್ದಾರೆ ಕ್ರುವಿ. ಸೊ ನಾನು ಸ್ನಾನದಿಂದ ಬರೋ ಅಷ್ಟರಲ್ಲಿ ಅವ್ರು ಆರಾಮಾಗಿ ಆಟಾಡ್ತಿರ್ಲಿ ಅಂತ. ಇನ್ನು ಹೊಟ್ಟೆಗೆಲ್ಲ ಬಟ್ಟೆ ಕಟ್ಟಿರಲಿಲ್ಲ, ಇದೆಲ್ಲ ಆದಮೇಲೆ ಕಟ್ಟಬೇಕು. ಸೊ ಇದಾಗಿದ ತಕ್ಷಣ ನಾನು ಫೇಸಿಗೆ ಕ್ರೀಮ್ ಎಲ್ಲ ಅಪ್ಲೈ ಮಾಡಿ, ಲಿಪ್ ಬಾಮ್ ಅಂತೂ ನಂಗೆ ಇರಲೇಬೇಕು. ದಿನಕ್ಕೆ ತುಂಬ ಸಲ ಹಚ್ಕೊಳ್ತೀನಿ ನಾನು ಲಿಪ್ ಬಾಮ. ಅದೇನೋ ಒಂಥರ ಕಂಫರ್ಟು ಆ್ಯಂಡ್ ಚೆನ್ನಾಗಿ ಕಾಣಿಸ್ತೀನಿ ಅನ್ನೋದು ಒಂಥರ ಇರುತ್ತೆ. ಲಿಪ್ ಬಾಮ್ ಎಲ್ಲ ಹಚ್ಕೊಂಡು ಆಮೇಲೆ ಪಾಯಸ ಕುಡಿದ್ಬಿಡ್ತೀನಿ. ಲಿಟಲಿ ಎನಿವೇ ಆಟ ಆಡ್ತಿದ್ದಾರೆ ಅಲ್ವಾ ಬೋರ್ಡ್ ನೋಡಿಕೊಂಡು, ಸೊ ತೊಂದರೆ ಇಲ್ಲ. ಆ್ಯಂಡ್ ಅದಿತಿ ಆರಾಮಾಗಿ ಆಚೆ ಕ್ರುವಿ ಏನೋ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಅವ್ರ ಜೊತೆ ಇದ್ದರು. ಇವತ್ತು ವಾಷಿಂಗ್ ಮಷೀನಿಗೆ ಬಟ್ಟೆ ಎಲ್ಲ ಹಾಕಿದ್ರು ಕ್ರುವಿ, ಅದನ್ನು ಒಣಗಾಕೋಕ್ಕೆ. ಆ್ಯಂಡ್ ಕ್ಲಿಪ್ಪೆಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ಅವ್ರಿಗೊಂಥರ ಆಟ ಮಾಡಿ ಮೇಲೆ ಕರ್ಕೊಂಡು ಹೋಗ್ತಾರೆ. ಅವರನ್ನು ಎಂಗೇಜ್ ಮಾಡಲೇಬೇಕಲ್ವಾ. ಅಪ್ಪ ಅಮ್ಮಂದು ಇಬ್ಬರದ್ದು ರೆಸ್ಪಾನ್ಸಿಬಿಲಿಟಿ, ಮಕ್ಕಳು ಬರೀ ಅಮ್ಮಂದೇ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಸೊ ಅದಕ್ಕೋಸ್ಕರ ಅವ್ರನ್ನ ಎಂಗೇಜ್ ಮಾಡ್ತಿರ್ತಾರೆ. ಸೊ ಪಾಯಸ ಎಲ್ಲ ನಾನು ಕುಡಿದು
ಟೈಮ್ ಈಗ 12:30 ಆಗಿತ್ತು. ಲಿಟ್ರಲಿಗೆ ಬೋನಿಸನ್ನು ಕೊಟ್ಟು ಫೀಡ್ ಮಾಡಿಸಿ ಅವ್ರನ್ನ ಮಲಗಿಸ್ದೆ. ನೆಕ್ಸ್ಟು ಅದಿತಿದು ಊಟ ಆಯಿತು. ಅದಿತಿ ಊಟ ಆದಮೇಲೆ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ನ ಮಾಡಿಸಿ ಅವ್ರನ್ನ ನಿದ್ದೆ ಮಾಡಿಸ್ದೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವತ್ತಿನ ಇಂಪಾರ್ಟೆಂಟ್ ಕಾಂಟೆಂಟ್ ವೀಡಿಯೋನ ಶೂಟ್ ಮಾಡಿಕೊಂಡೆ. ಅದು ಯಾವುದು ಅಂತಂದರೆ ಈಗ ನೋಡಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನಗೆ ದಿನಕ್ಕಿಲ್ಲ ಅಂತಂದು 10 ಮೆಸೇಜಾರು ರಿಸೀವ್ ಆಗುತ್ತೆ. ನಿಮ್ಮ ಸೆಕ್ಷನ್ ರಿಕವರಿ ಹೇಗೆ ಇಷ್ಟು ಬೇಗ ಸಾಧ್ಯ? ಆ್ಯಂಡ್ ನಾನು ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಬಂದಮೇಲೆ ಕೆಲವು ಪೋಸ್ಟ್ಗಳನ್ನೆಲ್ಲ ಹಾಕ್ತಿದ್ದೆ ದಟ್ ಐ ಆಮ್ ಬ್ಯಾಕ್ ಅಂತ. ಅವಾಗಿಂದ ಹಿಡಿದು ಈಗ ನಾನು ಏನೇ ಒಂದು ವ್ಲಾಗ್ಸ್ನ ಅಪ್ಲೋಡ್ ಮಾಡಲಿ, ಸ್ಟೋರೀಸ್ನ ಅಪ್ಲೋಡ್ ಮಾಡಲಿ, ಈ ಮೆಸೇಜ್ ನಂಗೆ ರಿಸೀವ್ ಆಗುತ್ತೆ. ಹೀಗೆ ಇಷ್ಟು ಬೇಗ ಸಾಧ್ಯ? ಕೆಲವ್ರು ಮೆಸೇಜ್ ಮಾಡ್ತಾರೆ, ನಂಗೆ 15 ದಿನದವರೆಗೂ ಸೆಕ್ಷನ್ ಆಗಿದ್ದು. ನನಗೆ 15 ದಿನದವರೆಗೂ ನನಗೆ ತುಂಬ ಕಷ್ಟ ಆಗಿತ್ತು ಅಂತ. ಇನ್ನೊಬ್ರು ಹೇಳಿದ್ರು ನನಗೆ 2 ಮಂತ್ಸ್ವರೆಗೂ ನಾನು ರಿಕವರಿ ಟೈಮ್ ತೊಗೊಂಡಿದ್ದೀನಿ, ತುಂಬ ಪೇಯ್ನ್ ಆಗ್ತಿತ್ತು ಅಂತ. ಟು ಬಿ ಫ್ರ್ಯಾಂಕ್, ಟು ಬಿ ಹಾನೆಸ್ಟ್, ಆ್ಯಂಡ್ ಯಾವುದೇ ರೀತಿ ಬಟರ್ ಹಚ್ಚಿ ಹೇಳ್ತಿಲ್ಲ ನಿಮಗೆ. ನನಗೆ ಡೆಲಿವರಿ ಆಗಿದ್ದು 22nd ಆಫ್ ಮೇ. ನಾನು 23rd ಬೆಳಗ್ಗೆ, ಅಂದರೆ ಆಲ್ರೆಡಿ ನಾನು 22nd ನೈಟೇನೆ ಸಹ ಆರಾಮಾಗಿ ಆಗಿದ್ದೆ. ಅಂದರೆ ಎದ್ದು ಓಡಾಡೋದಕ್ಕೂ ಐ ಹ್ಯಾಡ್ ದಟ್ ಫೀಲಿಂಗ್, ಓಕೆ ನಾನು ಓಡಾಡ್ಬೋದು ಅನ್ನೋ ಸ್ಟ್ರಾಂಗ್ ಫೀಲಿಂಗ್ ಇತ್ತು. ಹೇಗೆ ಇದೆಲ್ಲ ಸಾಧ್ಯ, ನಾನು ಏನು ಟಿಪ್ಸ್ ಫಾಲೋ ಮಾಡಿದೆ ಅಂತ ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ವಿಡಿಯೋನ ಡೀಟೇಲ್ ಆಗಿ ನೋಡಿ. ಆ್ಯಂಡ್ 23rd ಬೆಳಗ್ಗೆ ಅರೌಂಡ್ 8:30, 9 o'clock ಅನಿಸುತ್ತೆ, ನಾನು ಅಂದರೆ ಸಿಸ್ಟರೇ ನಮ್ಮನ್ನ ಇಟ್ಕೊಂಡು ಓಡಾಡ್ತಾರಲ್ಲ, ಸೊ ಅದಾಯಿತು. ಅದಾದಮೇಲೆ ಸ್ನಾನ ಎಲ್ಲ ಆದಮೇಲೆ ಐ ವಾಸ್ ಕಂಪ್ಲೀಟ್ಲಿ ಆಲ್ ಅಲೋನ್, ಯಾರದೇ ಸಪೋರ್ಟ್ ಇಲ್ಲದೇ ನಾನು ಆರಾಮಾಗಿ ಓಡಾಡ್ತಿದ್ದೆ. ಏನು ಟಿಪ್ಸ್ನ ಫಾಲೋ ಮಾಡಿದೆ ಅಂತ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲನೇದಾಗಿ, ಇದು ಎಲ್ಲರೂ ಮಾಡುವಂಥ ತಪ್ಪು, ಮೋಸ್ಟ್ಲಿ ಪ್ರೆಗ್ನೆಂಟ್ ಲೇಡೀಸೇ ಮಾಡಬೇಕು ಇದನ್ನು. ಈ ತಪ್ಪನ್ನ ಏನು ತಪ್ಪು ಅಂತಂದರೆ, ಫಸ್ಟು ಸೆಕ್ಷನ್ ಬಗ್ಗೆ ನೆಗೆಟಿವ್ ಥಾಟ್ಸ್ನ ಇಟ್ಕೊಳ್ಳೋದು. ನೆಗೆಟಿವ್ ಥಾಟ್ಸು ಅವ್ರು ಇಟ್ಕೊಳ್ಳೋದಕ್ಕಿಂತ ಬೇರೆಯವರು ಅದನ್ನು ಹೇಳ್ತಾ ಬರ್ತಾರೆ. ಫಸ್ಟ್ ಒನ್ ಏನು ಅಂತಂದರೆ, ನಿಂಗೆ ನಾರ್ಮಲೇ ಆಗಬೇಕು, ಸೆಕ್ಷನ್ ಆದರೆ ನೀನು ಲೈಫ್ ಲಾಂಗ್ ಪೇಯ್ನ್ ಬರುತ್ತೆ, ಆಮೇಲೆ ಸೊಂಟ ನೋವು ಬರುತ್ತೆ, ಆಮೇಲೆ ಸೆಕ್ಷನ್ ಅಷ್ಟು ಒಳ್ಳೇದಲ್ಲ, ಹಾಗೆ ಹೀಗೆ ಅಂತ ಭಯಪಡಿಸ್ತಾರೆ. ಆ್ಯಂಡ್ ಪ್ರೆಗ್ನೆಂಟ್ ಲೇಡೀಸ್ಗಳು ಭಯ ಪಟ್ಬಿಡ್ತಾರೆ, ಅಯ್ಯೋ ನಾರ್ಮಲ್ ಆಗಬೇಕು, ಸೆಕ್ಷನ್ ಆದರೆ ಈ ರೀತಿ ಎಲ್ಲ ಬ್ಯಾಕ್ ಪೇಯ್ನ್ ಎಲ್ಲ ಬರುತ್ತಂತೆ, ದಪ್ಪ ಆಗ್ಬಿಡ್ತೀನಂತೆ ನಾನು. ನಿಮಗೂ ಗೊತ್ತು, ನನಗೆ ಫಸ್ಟ್ ಸೆಕ್ಷನ್ ಆಗಿದ್ದು, ಈಗಲೂ ಸೆಕೆಂಡು ಸೆಕ್ಷನ್ ಆಗಿದ್ದು. ನಾರ್ಮಲ್ ಟ್ರೈ ಮಾಡಿದ್ವಿ, ಆಗಲ್ಲ, ಸೆಕ್ಷನ್. ನಾನು ಏನು ತಪ್ಪ ಆಗಿದ್ದೀನಿ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ನಮ್ಮ ಬಾಡಿ ಮೇಲೆ ಅದು ಇದೆ. ಆ್ಯಂಡ್ ಆಲ್ಸೋ ಹೇಗೆ ಆಫ್ಟರ್ ಸೆಕ್ಷನ್ ನಮ್ಮ ರಿಕವರಿನ ಹೇಗೆ ನಾವು ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅದ್ರ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ದಪ್ಪ ಆಗ್ಬಿಡ್ತೀವಿ ಅನ್ನೋದು ತುಂಬ ಜನಕ್ಕೆ ಇರುತ್ತೆ. ನಾನು ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಪ್ಲೀಸ್ ಯಾವುದ್ರ ಬಗ್ಗೆನೂ ಏನೂ ಅನ್ಕೊಳಕ್ಕೆ ಹೋಗ್ಬಿಡಿ, ಅದು ಓಕೆ, ಇದು ಬೇಡ, ಇದು ಬೇಕು, ಅದು ಬೇಡ ಅಂತ. ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲನೂ. ಐದರ್ ನಾರ್ಮಲ್ ಡೆಲಿವರಿ ಆರ್ ಸೆಕ್ಷನ್, ನಿಮ್ಮ ಬಾಡಿ ಮೇಲೆ ಯಾವ್ದು ಆಗಬೇಕು, ಅಂದರೆ ನಿಮ್ಮ ಬಾಡಿಗೆ ಯಾವುದು ಕೆಪಾಸಿಟಿ ಇರುತ್ತೋ. ಅಂದರೆ ಹಾಗಂತ ನಾರ್ಮಲ್ ಆಗಲ್ಲ, ನಿಮ್ಮ ಕೆಪಾಸಿಟಿ ಇಲ್ಲ, ಆ ರೀತಿ ಅಲ್ಲ. ನಿಮ್ಮ ಒಂದು ಯೂಟ್ರಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ನೀವು ಯಾವ ರೀತಿ ಎಕ್ಸಸೈಸಸ್ ಮಾಡಿರ್ತೀರ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಮೋಸ್ಟ್ಲಿ ನಿಮ್ಮ ಮಗು ಮೇಲೂ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಮಗುಗೆ ಅಷ್ಟು ಕೆಪಾಸಿಟಿ ಇದೆಯಾ, ಹೆಡ್ ಫಿಕ್ಸ್ ಆಗಿದೆ. ಕೆಲವರಿಗೆ ಹೆಡ್ ಫಿಕ್ಸ್ ಆಗಿರುತ್ತೆ, ಬಟ್ ಆ ಪೆಲ್ವಿಕ್ ರೀಜನ್ಗೆ ಬಂದು ಕುತ್ಕೊಂಡಿರೋದಿಲ್ಲ. ನನಗೂ ಅದೇ ಹೇಳಿದ್ರು, ಓಕೆನಾ. ಸೊ ಆ ರೀತಿ ಆ ಒಂದು ನೋಷನ್ನಿಂದ ಹೊರಗಡೆ ಬನ್ನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಬರೀ ನಾರ್ಮಲೇ ಆಗಬೇಕು. ಅಕಸ್ಮಾತ್ ಏನಾದರೂ ಸೆಕ್ಷನ್ ಆದರೆ ಕೇಳಿರ್ತಾರಲ್ಲ, ಹೇಳಿರೋದು ಸೆಕ್ಷನ್ ಆದರೆ ಕತೆ ಮುಗೀತು, ಬೆನ್ನೋವು ಅಂದರೆ ಅದು ಯೋಚನೆ ಮಾಡಿನೇ ನಮ್ಗೆ ರಿಕವರಿ ಲೇಟ್ ಆಗಿಬಿಡುತ್ತೆ. ಸೊ ಅದನ್ನು ಫಸ್ಟು ತಲೆಯಿಂದ ತೆಗೆದಾಕಿ. ಯಾವುದೇ ಆದರೂ ಯು ಆರ್ ವೆರಿ ಸ್ಟ್ರಾಂಗ್, ಓಕೆನಾ. ದಟ್ ಈಸ್ ಫಸ್ಟ್ ಒನ್. ಆ್ಯಂಡ್ ನಿಮಗೆ ಸೆಕ್ಷನ್ ಆಗುತ್ತೆ ಅಲ್ವಾ, ಸೊ ಆವಾಗ ನೀವೇನು ಮಾಡಬೇಕು ಅಂತಂದರೆ, ಇದನ್ನು ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸಲ್ಲಿ ಹೇಳಲ್ಲ, ಬಟ್ ಐ ಆಮ್ ಟೆಲ್ಲಿಂಗ್ ಯು. ಏನು ಅಂತಂದರೆ, ಯು ಹ್ಯಾವ್ ಟು ಡೂ ಮೋರ್ ಮೂವ್ಮೆಂಟ್ಸ್. ಈಗ ಮಲ್ಕೊಂಡಿರ್ತೀರ ಅಲ್ವಾ, ಸೊ ನಿಮಗೆ ಕ್ಯಾಥೆಟರ್ ಎಲ್ಲ ಹಾಕಿರ್ತಾರೆ ಅಂತಂದರೆ, ಯೂರಿನ್ ಪಾಸ್ ಮಾಡೋದಕ್ಕೆ ಒಂದು ಪೈಪ್ ಎಲ್ಲ ಹಾಕಿರ್ತಾರೆ, ಆ ಬ್ಯಾಗ್ ಎಲ್ಲ ಇರುತ್ತೆ. ನೀವೇನು ಎದ್ದು ಅಂದರೆ ಹೋಗಿ ಯೂರಿನ್ ಪಾಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಬಟ್ ಅವ್ರು ಏನು ಹೇಳ್ತಾರೆ, ಮೂವ್ಮೆಂಟ್ ಮಾಡಿಬಿಡಿ, ಆರಾಮಾಗಿ ಮಲ್ಕೊಳ್ಳಿ ಅಂತಾರೆ. ಬಟ್ ಕೆಲವು ಹಾಸ್ಪಿಟಲ್ಗಳಲ್ಲಿ ಮಾತ್ರ ಹೇಳ್ತಾರೆ ದಟ್ ಯು ಕ್ಯಾನ್ ಮೂವ್ ಯುವರ್ ಬಾಡಿ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ಇವನ್ ಇನ್ ಅದಿತೀಸ್ ಡೆಲಿವರಿ ಆ್ಯಂಡ್ ಇವನ್ ಇನ್ ಲಿಟಲ್ ಏಜ್ ಡೆಲಿವರಿ, 2 ಡೆಲಿವರಿಯಲ್ಲೂ ನನಗೆ ಡೆಲಿವರಿ ಆಗಿದ್ದು ವಾಟ್ ಈಸ್ ದ ಟೈಮ್ ಅಂತಂದರೆ ಅರೌಂಡ್ 1 o'clock ಹಾಗೆ ನನ್ನ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದರು. ಅನೆಸ್ಥಿಷಿಯಾಲಜಿಸ್ಟ್ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ 1:48ಗೆ ನನಗೆ ಲಿಟಲ್ ಹೊರಗಡೆ ಬಂದಿದ್ದು, ಅಂದರೆ ಈ ಪ್ರಪಂಚಕ್ಕೆ ಕಾಲಿಟ್ಟಿದ್ದು. ಸೊ ಆ ಒಂದು 1:48 1 ಗಂಟೆ 48 ನಿಮಿಷ. ಅದಾದಮೇಲೆ ಪಕ್ಕಕ್ಕೆ, ಅಂದರೆ ನೆಕ್ಸ್ಟ್ ಟು ದ ಆಪ್ರೇಷನ್ ಥಿಯೇಟರ್ಗೆ ಒಂದು ವಾರ್ಡ್ ಇರುತ್ತೆ ಅವ್ರ ಹತ್ರ, ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಆದರೆ ಅಂತ. ಸೊ
ಅಲ್ಲೇ ನನ್ನ ಇರಿಸ್ಕೊಂಡಿದ್ರು. ಅರೌಂಡ್ 3:34ವರೆಗೂ ನಾನು ಅಲ್ಲೇ ಇದ್ದೆ. ನನಗೆ ಕಂಪ್ಲೀಟ್ ಕಾನ್ಷಿಯಸ್ ಇತ್ತು. ಕೆಲವರಿಗೆ ಕಾನ್ಷಿಯಸ್ ಇರಲ್ಲ ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ಏನೂ ಇಲ್ಲ, ನಾನು ಆರಾಮಾಗಿ ಮಾತಾಡ್ತಿದ್ದೆ. ಬಟ್ ಮಾತಾಡಬಾರ್ದು ಸಿ ಸೆಕ್ಷನ್ ಆದಮೇಲೆ, ಏನಕ್ಕಂದರೆ ಅನೆಸ್ಥೀಶಿಯಾ ತಲೆಗೆ ಹೋಗುತ್ತೆ, ಅಂದರೆ ತಲೆಗೆ ಹಿಡಿಯುತ್ತೆ, ತಲೆನೋವು ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಬಂದವ್ರ ಹತ್ರ ಎಲ್ಲ ನಾವು ಅಟ್ಲೀಸ್ಟ್ ಮಾತಾಡಲೇಬೇಕಲ್ವಾ. ಸೊ ಐ ವಾಸ್ ಟಾಕಿಂಗ್ ಟು ಕೃವಿ, ಆ ರೀತಿ ಎಲ್ಲ ಇತ್ತು. ಒಂದು 3:34 ಅಂತ ಅನ್ಕೊಳ್ಳಿ, ಅರೌಂಡ್ ಅಷ್ಟೇ. ನನ್ನ ಹತ್ರ ವಾಚ್ ಇರಲಿಲ್ಲ, ಫೋನ್ ಎಲ್ಲ ಇರಲಿಲ್ಲ. ಅಲ್ಲಿವರೆಗೂ ನಾನು ಅಲ್ಲಿನೇ ಪಕ್ಕದಲ್ಲೇ ವಾರ್ಡಲ್ಲಿದ್ದೆ. ಅದಾದಮೇಲೆ 4 ಆರಾಮಾಗಿ ನನ್ನನ್ನು ಶಿಫ್ಟ್ ಮಾಡಿದ್ರು ನನ್ನ ವಾರ್ಡ್ಗೆ. ನಾವು ಯಾವುದು ವಾರ್ಡ್ನ ಬುಕ್ ಮಾಡ್ಕೊಂಡಿದ್ವು ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಸೊ ಆ ಶಿಫ್ಟ್ ಮಾಡಿದ್ಮೇಲೆ ನನಗೆ ಅಲ್ಲಿ ಹೋದ್ಮೇಲೆ ಅರೌಂಡ್ 5:30-6 ಹಾಗೆ ಕಾಲ್ದು ಮೂವ್ಮೆಂಟ್ ನನಗೆ ಸ್ವಲ್ಪ ಗೊತ್ತಾಗ್ತಿತ್ತು. ನಾನು ಹೇಳ್ತಿದ್ದೆ, ಅಂದರೆ ಹೇಗೆ ಗೊತ್ತಾಗ್ತಿತ್ತು ಅಂತಂದರೆ, ನನಗೆ ಒಂದು ಸ್ವಲ್ಪ, ಅಂದರೆ ನಾನು ಕೃವಿ ಸಪೋರ್ಟ್ ಕೇಳ್ತಿದ್ದೆ. ಕೃವಿ ನನ್ನ ಕಾಲು ನಾನು ಸ್ವಲ್ಪ ಲೆಫ್ಟಿಗೆ ತಿರುಗಿಸ್ತೀನಿ ಅಥವಾ ರೈಟಿಗೆ ತಿರುಗ್ತಿದ್ಯಾ ನೋಡಿ ಅಂತ. ಅಂದರೆ ನನಗೇನೂ ಗೊತ್ತಾಗ್ತಿಲ್ಲ, ಬಟ್ ಇಟ್ಸ್ ಮೂವಿಂಗ್ ಅಂತ. ಸೊ ಆ ರೀತಿ ನನಗೆ ಆ ನಂಬ್ನೆಸ್ ಅನ್ನೋದು ಇಳಿತಾ ಹೋಯಿತು. ಅವಾಗಿಂದ ನಾನು ಏನು ಶುರು ಮಾಡಿದೆ ಅಂತಂದರೆ, ಸ್ವಲ್ಪ ಲೆಫ್ಟಿಗೆ ತಿರ್ಗೋದು, ಸ್ವಲ್ಪ ರೈಟಿಗೆ ತಿರ್ಗೋದು, ಆ ರೀತಿ ಶುರು ಮಾಡಿದೆ. ಅರೌಂಡ್ 7:38 ನಾನು ಒಂದು ಸ್ವಲ್ಪ ಹೊತ್ತು ಲೆಫ್ಟಿಗೆ ತಿರ್ಕೊಂಡು ಮಲ್ಕೊಳ್ಳೋದು ಆ್ಯಂಡ್ ರೈಟಿಗೆ ತಿರ್ಕೋಬೇಕು ಅಂತಂದರೆ ಇಟ್ ವಾಸ್ ರಿಯಲಿ ಹರಸಾಹಸ. ಐ ವಾಸ್ ಟೇಕಿಂಗ್ ಕೃವೀಸ್ ಹೆಲ್ಪ್. ಅವ್ರ ಕೈ ಹಿಡ್ಕೊಂಡು ಗಟ್ಟಿಯಾಗಿ ಈಗ ಹಂಗಾತ ಮಲ್ಕೊಂಡು ಆಮೇಲೆ ರೈಟಿಗೆ ತಿರ್ಕೊಳ್ತಿದ್ದೆ. ಇದೇ ರೀತಿ ನಾನು ಕಂಪ್ಲೀಟ್ ನೈಟ್ವರೆಗೂ ಮಾಡಿದ್ದೀನಿ. ಅಂತಂದರೆ ಫುಲ್ ಹೊತ್ತು ನಿದ್ದೆ ಅಂತೂ ಸರಿಯಾಗಿ ಬಂದಿಲ್ಲ. ಇವನ್ ನಾವು ಪಾಪು ಲಿಟಲ್ ಎ ವಾಸ್ ಲೋ ಬರ್ತ್ ವೇಟ್ ಬೇಬಿ ಅಲ್ವಾ. ಸೊ ನಾವು ಎವ್ರಿ 1.5 ಅವರ್ಸ್ಗೆ ಫೀಡ್ ಮಾಡಿಸಲೇಬೇಕಾಗಿತ್ತು. ಇನ್ನೇನು ಫೀಡ್ ಮಾಡಿಸ್ತಿದ್ವಿ ಆಲ್ರೆಡಿ 1.5 ಅವರ್ಸ್ ಆಗೋಗ್ತಿತ್ತು. ನಂಗೆ ನಿದ್ದೆನೂ ಸಹ ಬರ್ತಿರ್ಲಿಲ್ಲ. ಅಂತಂದರೆ ಆಬ್ವಿಯಸ್ಲಿ ಆ ಪೇನ್ ಅನ್ನೋದು ಇದ್ದೇ ಇರುತ್ತೆ. ಅನಸ್ತೇಶಿಯಾ ಹೋದ್ಮೇಲೆ ಸಿ ಸೆಕ್ಷನ್ ಪೇನ್ ಇರುತ್ತೆ ಅಲ್ವಾ. ಸೊ ಆ ಪೇನ್ ಇರ್ತಿತ್ತು, ಅದಕ್ಕೆ ಪೇನ್ ಕಿಲ್ಲರ್ಸ್ ಎಲ್ಲ ಕೊಡ್ತಿದ್ರು. ಸೊ ಆ ರೀತಿ ಮೂವ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿದೆ. ಬೆಳಗ್ಗೆ, ದಟ್ ಈಸ್ ಶುಕ್ರವಾರ 23rd ಮೇ, ನಾನು ಆರಾಮಾಗಿ ಓಡಾಡೋದಕ್ಕೆ ನನಗೆ ಸಾಧ್ಯ ಆಯಿತು. 10 ನಾನು 10:30 ಸ್ನಾನ ಆಯಿತು. ನಾನೇನೇ ಆರಾಮಾಗಿ ಹೋಗಿ ಟಾಯ್ಲೆಟಿಗೆ ಹೋಗಿ ಬರ್ತಾ ಇದ್ದೆ. ಪಾಪಗೆ ಎಣ್ಣೆ ಮಸಾಜ್ ಮಾಡ್ತಿದ್ರು. ಅಂದರೆ ನನಗಂತೂ ತುಂಬ ಇತ್ತು, ಇದೇ ಬಟ್ಟೆ ಹಾಕಬೇಕು, ನಾನೇ ಹೋಗಿ ಸೂಟ್ಕೇಸಿಂದ ಎಲ್ಲ ಬಟ್ಟೆ ತೆಗೆದು ಕೊಡ್ತಾ ಇದ್ದೆ. ಸಿಸ್ಟರ್ಸ್ ಎಲ್ಲ ಹೇಳ್ತಿದ್ರು, ನೀವು ಆಲ್ರೆಡಿ ಮನೆಗೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ದೀರಾ ಅಂತ. ಪ್ಲೀಸ್ ಈ ಒಂದು ಟಿಪ್ಸ್ನ, ಸಿ ಸೆಕ್ಷನ್ ನಿಮ್ಗೇನಾದರೂ ನೆಕ್ಸ್ಟ್ ಆಗುತ್ತೆ, ನೀವೇನಾದರೂ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಸಿ ಸೆಕ್ಷನ್ ಆಗುತ್ತೆ ಅಂತಂದರೆ, ಅಕಸ್ಮಾತ್ ನಿಮ್ಗೆ ಆಲ್ರೆಡಿ ಫಸ್ಟ್ ಸಿ ಸೆಕ್ಷನ್ ಇದೆ, VBAC ಟ್ರೈ ಮಾಡಲ್ಲ, ನಾವು ಡೈರೆಕ್ಟ್ ಸಿ ಸೆಕ್ಷನ್ಗೆ ಹೋಗ್ತೀವಿ ಅಂತಂದರೆ, ಯು ಕ್ಯಾನ್ ಟ್ರೈ ದಿಸ್ ಟಿಪ್. ಟ್ರೈ ಮಾಡಿ. ನಿಮ್ಮ ಫಸ್ಟ್ ಸಿ ಸೆಕ್ಷನ್ಗಿಂತನೂ ಬೇಗ ರಿಕವರಿ ಆಗ್ತೀರಾ. ಹಾಸ್ಪಿಟಲಲ್ಲೇ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ದಟ್ ಐ ಕ್ಯಾನ್ ವಾಕ್ ಅಂತ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಈಗ ನಾನು ಎದ್ದು ನಡೆದ್ಬಿಟ್ಟೆ, ಆರಾಮಾಗಿ ನಡೆದ್ಬಿಟ್ಟೆ ಅಪ್ಪ, ಈ ರೀತಿ ಇವಾಗ ಹೇಗೆ ನಡೀತಿದ್ದೀನಿ ಆ ರೀತಿ ಇಲ್ಲ. ಅಂತಂದರೆ ಎದ್ದಿದ ತಕ್ಷಣ ತುಂಬ ತಲೆ ಭಾರ ಅಂತ ಅನಿಸ್ತಿತ್ತು. ಈ ಐಬ್ರೋಸ್ ಎಲ್ಲ ತುಂಬ ನೋವ್ತಾ ಇತ್ತು, ಅದಿತ್ತು. ಆ್ಯಂಡ್ ಆಮೇಲೆ ಎದ್ದು ನಿಂತ್ಕೊಂಡಿದ ತಕ್ಷಣ ಈ ಸ್ಟ್ರೇಟಾಗಿ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಫುಲ್ಲು ಈ ಹೊಟ್ಟೆ ಹತ್ರ ಅದು ಇದನ್ನೆಲ್ಲ ಹಾಕ್ಬಿಟ್ಟಿರ್ತಾರೆ, ಪ್ಲಾಸ್ಟರ್ ಎಲ್ಲ ಕಂಪ್ಲೀಟ್ ಒಂದು ಬ್ಯಾಂಡೇಡ್ ದೊಡ್ಡದು ಫುಲ್ಲು ಹಾಕಿರ್ತಾರೆ. ಸ್ಟ್ರೇಟಾಗಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಕತ್ತು ಅಂತೂ ತುಂಬ ಹೀಗೆ ಫುಲ್ಲು ಬಾಗಿರುತ್ತೆ. ಬಟ್ ನಿಂತ್ಕೊಂಡು ನೀವು ಸ್ವಲ್ಪ ಸ್ಟ್ರೇಟಾಗಿ ನಿಂತ್ಕೊಂಡು, ವಾಟ್ ಎವರ್ ಏನೇ ಒಂದು ಆಪ್ರೇಷನ್ ಆಗಲಿ, ನಮ್ಮ ಒಂದು ಪಾಸಿಟಿವಿಟೀಸ್ ಎಲ್ಲದಕ್ಕೂ ಮ್ಯಾಟರ್ ಆಗೇ ಆಗುತ್ತೆ. ನನಗಾಗತ್ತೆ ಅನ್ನೋದು ನಿಮ್ಮ ಒಂದು ಮನಸ್ಸಲ್ಲಿ ಇರಬೇಕು. ಅಯ್ಯೋ ಸಿ ಸೆಕ್ಷನ್ ಆಗಿಬಿಟ್ಟಿದೆ ಅಂತಂದರೆ ಮುಗೀತು ಕತೆ. 1 ತಿಂಗಳಲ್ಲ, 2 ತಿಂಗಳಲ್ಲ, 6 ತಿಂಗಳಾದ್ರೂ ನಮ್ಗೆ ನೋವು ಕಾಡ್ತಾನೆ ಇರುತ್ತೆ. ವಾಟ್ ಎವರ್ ಏನು ಗೊತ್ತಾ, ಯಾರಿಗೇನಾಗಬೇಕೋ ಅದೇ ಆಗುತ್ತೆ. ವಾಟ್ ಎವರ್ ಎವ್ರಿಥಿಂಗ್ ಇಸ್ ಪ್ರೀ ರಿಟನ್. ಸೊ ಅದನ್ನು ನಾವು ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಕ್ರಿಬ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಅಯ್ಯೋ ನಂಗೆ ನಾರ್ಮಲ್ ಆಗಲಿಲ್ಲ ಅಂತ ಕ್ರಿಬ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮುಂದಕ್ಕೆ ಆಗೋದು ಆಗಲ್ಲ. ಆ ರೀತಿ ಮಾಡಿಕೊಂಡು ನಾವು ಮಗುಗೂ ಒಂದು ಒಳ್ಳೆ ಕೇರ್ ಮಾಡೋಕ್ಕಾಗಲ್ಲ, ಮಗುನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗಲ್ಲ, ಆ ರೀತಿ ಎಲ್ಲ ಆಗುತ್ತೆ. ಓಕೆನಾ. ಸೊ ಆ ರೀತಿ ಇದ್ದೇ ಇರುತ್ತೆ. ಸಿ ಸೆಕ್ಷನ್ ಆಗಿದ ತಕ್ಷಣ ಸ್ವಲ್ಪ ಐಬ್ರೋ ಪೇಯ್ನ್ ಬರುತ್ತೆ, ಫುಲ್ಲು ತಲೆ ಎಲ್ಲ ಭಾರ ಆಗುತ್ತೆ. ಆ ತಲೆ ಭಾರಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ತುಂಬ ನೀರು ಕುಡಿದೆ. ಅರೌಂಡ್ 2 to 3 ಲೀಟರ್ಸ್. ಕೆಲವೊಂದು ದಿನ ಹಾಸ್ಪಿಟಲಲ್ಲಿ ಸೆಕೆಂಡ್ ಡೇ ಸ್ಯಾಟರ್ಡೇ ನಾನು 4 ಲೀಟರ್ಸ್ ನೀರು ಕುಡಿದಿದ್ದೀನಂತೆ. ನನಗೆ ಗೊತ್ತಿಲ್ಲ ನಾನು ನೀರು ಅಷ್ಟು ಕುಡಿದಿದ್ದೀನಿ ಅಂತ. ಕೃವಿ ಹೋಗಿ ಅಲ್ಲಿ ಕೆಟಲಲ್ಲಿ ಕಾಯಿಸ್ಕೊಂಡು ಫ್ಲಾಸ್ಕ್ ಹಾಕೊಂಡು ಬರ್ತಿದ್ರಲ್ಲ, ಅವಾಗ ಹೇಳಿದ್ರು, ಏನು ಇವತ್ತು 4 ಲೀಟರ್ಸ್ ಕುಡಿದಿದ್ದೆ ಅಂತ. ಐ ವಾಸ್ ಶಾಕ್ಡ್. ನನಗೆ ತುಂಬ ಬೇಗ ಹಾಸ್ಪಿಟಲಲ್ಲಿ ಭಾನುವಾರ ಸಂಜೆ ನಾವು ಡಿಸ್ಚಾರ್ಜ್ ಆಗಿದ್ದು, ಅಷ್ಟರಲ್ಲಿ ನನಗೆ ತಲೆನೋವೆಲ್ಲ ಬಿಟ್ಟೆ ಹೊರಟೋಗ್ಬಿಟ್ಟಿತ್ತು. ಆರಾಮಾಗಿ ನಾನು ನಡೀತಾ ಇದೆ. ಆ ರೀತಿಯಲ್ಲಿ ಆಗ್ತಿತ್ತು. ನೀರು ತುಂಬ ಚೆನ್ನಾಗಿ ಕುಡೀರಿ. ಆ್ಯಂಡ್ ಒನ್ ಮೋರ್ ಏನು ಅಂತಂದರೆ, ಮೋಷನ್ ಪಾಸ್ ಮಾಡಲೇಬೇಕು. ನೀವು ಹಾಸ್ಪಿಟಲಲ್ಲಿ ಅವ್ರು ಬಂದು ನಿಮ್ಮ ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ. ನಾನು ಐ ಥಿಂಕ್ ಶುಕ್ರವಾರ ಸಂಜೆ ಅನಿಸುತ್ತೆ ನಾನು ಮೋಷನ್ ಪಾಸ್, ಅಂದರೆ ಯಾಕೆ ಮೋಷನ್ ಪಾಸ್ ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ, ಸಿ ಸೆಕ್ಷನ್ ಆದಾಗ ನಮಗೆ ಅನಸ್ತೇಶಿಯಾ ಕೊಟ್ಟಿರ್ತಾರೆ ಅಲ್ವಾ. ಸೊ ಸಿ ಸೆಕ್ಷನ್ ಆದಾಗ ಅನಸ್ತೇಶಿಯಾ ಕೊಟ್ಟಾಗ ನಮ್ಮ ಬೋವಲ್ ಸಿಸ್ಟಮ್ಗೂ ಅವ್ರು ಬಂದು ಹೊಟ್ಟೆ ಒಳಗಡೆ ಚೆಕ್ ಮಾಡ್ತಿರ್ತಾರೆ. ಅಂದರೆ ಹೊಟ್ಟೆಯನ್ನು ಮುಟ್ಟು ನೋಡ್ತಿರ್ತಾರೆ, ಅಂದರೆ ಗುಡುಗುಡು ಅಂತಿದ್ಯಾ ಅಂತ. ಅಂದರೆ ಇದೆಲ್ಲ
ಅದೆಲ್ಲ ಒಂದು ನಮ್ಮದು ನಾರ್ಮಲ್ ಒಂದು ಏನು ಸಿಸ್ಟಮ್ ವರ್ಕ್ ಆಗಲೇಬೇಕು. ಬೋವೆಲ್ ಸಿಸ್ಟಮ್ ಆಗಿಲ್ಲ ಅಂತಂದರೆ ಓಕೆ, ಅಂದರೆ ಅವರು ನೆಕ್ಸ್ಟ್ ಏನಾದರೂ ಏನು ತೊಗೋಬೇಕು ಪ್ರಿಕಾಷನ್ಸ್ ಅದನ್ನೆಲ್ಲ ತೊಗೊಳ್ತಾರೆ. ಬೋವೆಲ್ ಸಿಸ್ಟಮ್ ಯಾಕೆ ಅಂತಂದರೆ ಅನೆಸ್ಥೀಷಿಯಾ ಚೆನ್ನಾಗಿ ರಿಲೀಸ್ ಆಗಿದೆ ಬಾಡಿಯಿಂದ ಅನ್ನೋದು ಇಟ್ಸ್ ಒನ್ಸ್ ಇಂಡಿಕೇಶನ್ ಮಾಡುತ್ತೆ ದಟ್ ನಮ್ಮ ಬಾಡಿ ಪರ್ಫೆಕ್ಟ್ ಆಗಿದೆ, ಎಲ್ಲ ಹೋಗ್ತಿದೆ ಅಂತ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನೀರು ಯಾಕೆ ಜಾಸ್ತಿ ಕುಡಿಬೇಕು ಅಂತಂದರೆ ನಮ್ಮ ಬಾಡಿಯಲ್ಲಿರೋ ಕಂಪ್ಲೀಟ್ ಅನೆಸ್ಥೀಷಿಯಾ ಎಲ್ಲ ಯೂರಿನಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ನೀರು ತುಂಬ ಚೆನ್ನಾಗಿ ಕುಡಿಬೇಕು. ಆ್ಯಂಡ್ ಮೋಷನ್ ಪಾಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆವಾಗ ನೀವು ತುಂಬ ಜಾಸ್ತಿ ತರಕಾರಿ ತಿನ್ನಿ ಆ್ಯಂಡ್ ನೀರು ಚೆನ್ನಾಗಿ ಕುಡೀರಿ. ಇದರಿಂದ ನಿಮಗೆ ಬೇಗ ಹೆಲ್ಪ್ ಆಗುತ್ತೆ ಟು ಕ್ಲಿಯರ್ ಯುವರ್ ಮೋಷನ್. ಈ ಎಲ್ಲ ಇಂಪಾರ್ಟೆಂಟ್ ಟಿಪ್ಸ್ನ ನೀವು ಹಾಸ್ಪಿಟಲಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಮನೆಗೆ ಬಂದಮೇಲೆ ಯಾವ ರೀತಿ ಫಾಲೋ ನಾನು ಮಾಡಿದೆ ಅಂತಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಅ ಸಿಂಪಲ್ ವಾಕ್. ಈಗ ರೂಮಲ್ಲೇ ಒಂದು ವಾಕ್ ಮಾಡೋದು. ವಾಕ್ ಅಂತಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಒಂದು ಪಾರ್ಕಿಗೆ ಹೋಗಿ ವಾಕ್ ಮಾಡೋದು, ಮಾಡಿ ಮೇಲೆ ಆ ರೀತಿ ಅಲ್ಲ. ಈಗ ನಿಮ್ಮ ಮಗು ಬಟ್ಟೆ ಒಣಗಾಕಿರ್ತಾರೆ, ಅದನ್ನು ತೆಗೆದುಕೊಂಡು ಬಂದು ನೀವು ಮಡ್ಚ್ಕೊಂಡು ಇಟ್ಕೊಳ್ಳೋದು, ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದು. ನೀವೆಷ್ಟು ನಿಮ್ಮ ಬಾಡಿನ ಬೆಂಡ್ ಅಂದರೆ ಬೆಂಡ್ ಅಂತಂದರೆ ಕಂಪ್ಲೀಟ್ ಬೆಂಡ್ ಮಾಡೋಕ್ಕೆ ಹೋಗ್ಬಿಡಿ. ಸೆಕ್ಷನ್ ಸ್ವಲ್ಪ ಪೇಯ್ನ್ ಆಗುತ್ತೆ. ಸ್ಲೈಟ್ ಒಂದು ಮೂವ್ಮೆಂಟ್ಸ್ ಇರಲೇಬೇಕಾಗತ್ತೆ, ಬಾಡಿ ಮೂವ್ಮೆಂಟ್ಸ್. ಇದರಿಂದ ಬೇಗ ರಿಕವರಿ ಆಗೋದಕ್ಕೂ ಏನಂತ ಹೇಳೋದು, ಬೇಗ ರಿಕವರಿ ಆಗುತ್ತೆ. ದಟ್ ಈಸ್ ಒನ್. ಆ್ಯಂಡ್ ಇನ್ನೊಂದೇನು ಮಾಡಬಾರ್ದು ನೀವು ತಪ್ಪು ಅಂತಂದರೆ ಭಾರ ಎತ್ತೋದು. ಈಗ ಎಕ್ಸಾಂಪಲ್ ನಿಮಗೆ ಫಸ್ಟ್ ಬೇಬಿ ಇದೆ, ಫಸ್ಟ್ ಬೇಬಿನ ಎತ್ಕೊಳ್ಳೋದು ಇಟ್ಸ್ ನಾಟ್ ರೆಕಮೆಂಡೆಡ್. ಈಗ ನಿಮ್ಗೆ ಹುಟ್ಟಿರುವಂತಹ ಬೇಬಿ ವೇಟ್ಗಿಂತ ಹೆಚ್ಚಿಗೆ ವೇಟ್ ನೀವು ಎತ್ಕೊಳ್ಳೇಬಾರ್ದು. ಮಗುನ ಎತ್ಕೊಂಡು ಆ ಕಡೆ ಕೂರಿಸೋದು ಆ ರೀತಿ ಎಲ್ಲ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಭಾರ ಎತ್ತೋದ್ರಿಂದ ನಿಮ್ಮ ಸ್ಟಿಚ್ಗೆ ಪೇಯ್ನ್ ಆಗುತ್ತೆ. ಆ್ಯಂಡ್ ಆಕ್ಷಿ ಬಂದಾಗ ತುಂಬ ನೋವಾಗುತ್ತೆ. ಸೊ ನೀವು ಆಕ್ಷಿ ಬರ್ತಿದೆ ಅಂತಂದಾಗ ಸ್ವಲ್ಪ ನೀವು ಆ ಪೇಯ್ನ್ ಜಾಗನ ಅಂತಂದರೆ ಸೆಕ್ಷನ್ ಕಟ್ ಸ್ಕಾರ್ ಜಾಗನ ಹಿಂಗೆ ಇಟ್ಕೊಂಡು ಆಕ್ಷಿ ಹಾಕೋದು, ಅಂದರೆ ಸ್ನೀಸ್ ಮಾಡೋದು, ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಭಾರ ಎತ್ತಬಾರ್ದು, ಸ್ವಲ್ಪ ವಾಕ್ ಮಾಡೋದಕ್ಕೆ ಶುರು ಮಾಡಿ. ಆ್ಯಂಡ್ ನೀವು ನಿಮ್ಮ ಸ್ಕಾರ್ ಅಂತ ಏನು ಹೇಳ್ತೀವಿ, ಸೆಕ್ಷನ್ ಸ್ಕಾರ್ನ ತುಂಬ ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ, ಹೈಜೀನಾಗಿ ಇಟ್ಕೊಳ್ಬೇಕಾಗುತ್ತೆ. ಎವ್ರಿ ಡೇ ನೀವು ಸ್ನಾನ ಮಾಡಬೇಕು. ಸ್ನಾನ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ನೀವು ಸ್ನಾನ ಮಾಡ್ಕೊಳ್ಳಿ. ಅದಾದಮೇಲೆ ಸ್ನಾನದಿಂದ ಬಂದಿದ ತಕ್ಷಣ ಆ ಪ್ಲೇಸ್ನ ಕಂಪ್ಲೀಟಾಗಿ ಕಾಟನಲ್ಲಿ ಒಂದು ವೆಟ್ ಕಾಟನಲ್ಲೇ ಕ್ಲೀನಾಗಿ ವೈಪ್ ಮಾಡಿ. ನಿಮಗೆ ಡಾಕ್ಟರ್ಸ್ಗಳು ಕೊಟ್ಟಿರ್ತಾರೆ ಕ್ರೀಮು, ನನಗೂ ಸಹ ಕೊಟ್ಟಿದ್ರು. ನಾನು ಈಗಲೂ ಟಿಲ್ ಡೇಟ್ ನಾನು ಹಚ್ತಾ ಇದ್ದೀನಿ. ಯಾಕಂತಂದರೆ ಅದು ಹೊರಗಡೆಯಿಂದ ಹೀಲ್ ಆಗೋದಕ್ಕೆ ನಿಮಗೆ ಬೇಗ ಸಹಾಯ ಆಗುತ್ತೆ. ನೀರು ಬಿದ್ದಾಗ ಕೆಲವೊಂದು ಸಲ ಸೆಪ್ಟಿಕ್ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಅದು ಇಂಪಾರ್ಟೆಂಟಾಗಿ ನೀವು ಮಾಡಲೇಬೇಕು. ನಿಮ್ಮ ಒಂದು ಸ್ಕಾರ್ ಅಂತ ಏನು ಹೇಳ್ತೀವಿ, ಆ ಮಾರ್ಕ್ ಸ್ಟಿಚ್ ಮಾರ್ಕ್ನ ನೀವು ಗಮನ ಇಟ್ಟು ನೋಡಿಕೊಂಡು ಅವಾಗವಾಗ ಕ್ಲೀನಾಗಿ ವೈಪ್ ಮಾಡ್ಕೊಳ್ಬೇಕು. ನೀರು ಜಾಸ್ತಿ ಆಡಬಾರ್ದು ಅಂತ ಹೇಳ್ತಾರೆ. ಸ್ನಾನ ಮಾಡೋದು ಆಫ್ಟರ್ ಐ ಥಿಂಕ್ ನಾನು ಡಿಸ್ಚಾರ್ಜ್ ಆಗಿದ್ದು ಸಂಡೇ ಅಲ್ವಾ, ಸಂಡೇ ಡಿಸ್ಚಾರ್ಜ್ ಆಗುವಾಗ ನನಗೆ ಅಲ್ಲಿ ವಾಟರ್ ಪ್ರೂಫ್ ಒಂದು ಪ್ಲಾಸ್ಟರ್ನ ಹಾಕಿದ್ರು. ಅದಾದಮೇಲೆ ಸ್ನಾನ ಆರಾಮಾಗಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಸ್ಟಿಚ್ ಬಿಚ್ಚಿದ್ದು 1 ವೀಕ್ಗೆ, ಗುರುವಾರ ನನಗೆ ಆಪ್ರೇಷನ್ ಅಂದರೆ ಡೆಲಿವರಿ ಆಗಿದ್ದು, ನೆಕ್ಸ್ಟ್ ಗುರುವಾರಕ್ಕೆ ಫಸ್ಟ್ 1 ವೀಕಿಗೆ ನನಗೆ ಸ್ಟಿಚ್ ಬಿಚ್ಚಿದ್ರು. ಅದಾದಮೇಲೆ ನಾರ್ಮಲ್ ಆಗಿ ಸ್ನಾನ ಮಾಡ್ತಿದ್ದೆ. ಸ್ನಾನ ಮಾಡುವಾಗ ನಾನು ಕೊಬ್ಬರಿ ಎಣ್ಣೆನ ಹಚ್ಚಿ ಸ್ನಾನ ಮಾಡ್ಕೊಂಡು ಬಂದಮೇಲೆ ಕ್ಲೀನಾಗಿ ಕೊಬ್ಬರಿ ಎಣ್ಣೆನೆಲ್ಲ ವೈಪ್ ಮಾಡಿ, ಅಂದರೆ ಟ್ಯಾಪ್ ಡ್ರೈ ಮಾಡಿ, ಅಂದರೆ ಕ್ಲೀನಾಗಿ ಆ ಒಂದು ಪ್ಲೇಸ್ನ ಡ್ರೈ ಮಾಡಿ ಆದಮೇಲೆ ನೀವು ಆ ಕ್ರೀಮ್ನ ಹಚ್ಕೊಳ್ಬೇಕಾಗುತ್ತೆ. ಈ ಎಲ್ಲ ಇಂಪಾರ್ಟೆಂಟ್ ಟಿಪ್ಸ್ನ ನೀವು ಫಾಲೋ ಮಾಡಿ. ಸೆಕ್ಷನ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್, ಅಥವಾ ಹೋಗಿ ಕೂಯಿಸ್ಕೊಂಡು ಬಂದ್ಬಿಟ್ಲು ಆ ರೀತಿಯೆಲ್ಲ ಏನೂ ಇಲ್ಲ. ಜನಗಳು ಮಾತಾಡ್ತಾರೆ, ನೀವು ಏನೇ ಆದ್ರೂ ಅಂದರೆ ಇನ್ನೂ ಇದೆ, ನಾರ್ಮಲ್ ಇಸ್ ಬೆಸ್ಟ್, ನಾರ್ಮಲ್ ಇಸ್ ತುಂಬ ಪೇಯ್ನ್ ಅಂತ. ಸೆಕ್ಷನ್ ಆದವ್ರಿಗೆ ಫಸ್ಟ್ ವಾಕ್ ಯಾವ ರೀತಿ ಇರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಹೌ ಇಟ್ಸ್ ಪೇನ್ಫುಲ್ ಅಂತ. ನಿಮಗೆ ಅಷ್ಟು ಪೇಯ್ನ್ ಜಾಸ್ತಿ ಆಗಬಾರ್ದು ಅಂತಂದರೆ ಮೂವ್ಮೆಂಟ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ಅನೆಸ್ಥೀಷಿಯಾ ಒಂದು ಸ್ವಲ್ಪ ಪವರ್ ಹೋಗ್ತಿದೆ ಅಂತ ಅಂದಾಗಲೇ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಈಗಲೂ ಹೇಳ್ತಿದ್ದೀನಿ, ಇಟ್ಸ್ ಪೇಯ್ನ್ಫುಲ್, ಪೇಯ್ನ್ ತುಂಬ ಇರುತ್ತೆ, ತಿರ್ಗೋಕ್ಕಾಗಲ್ಲ, ಬಾ ಅಂತ ಅನಿಸುತ್ತೆ, ಫುಲ್ಲು ಸೊಂಟ ಎಲ್ಲ ಸಖತ್ ಪೇಯ್ನ್ ಬಂದಿರುತ್ತೆ. ಬಟ್ ನೀವು ಈ ಮೂವ್ಮೆಂಟ್ನ ಅಂದರೆ ಎಷ್ಟು ಬೇಗ ಆ ನಮ್ನೆಸ್ ಹೋದ್ಮೇಲೆ ಸ್ಟಾರ್ಟ್ ಮಾಡ್ಕೊಳ್ತೀರೋ ನಿಮ್ಗೆ ಬೇಗ ರಿಕವರಿ ಆಗಿಬಿಡುತ್ತೆ. ನೀವು ನನಗೆ ಆಗಲ್ದೇ ಇಲ್ಲ ಅಂತ ಅಂದ್ಬಿಟ್ಟು ಒಂದೇ ಒಂದು ಪೊಸಿಷನಲ್ಲಿ, ಅಂದರೆ ಅಂಗಾತ ಜಸ್ಟ್ ಫೇಸಿಂಗ್ ಯುವರ್ ಫೇಸ್ ಟು ದ ಸೀಲಿಂಗ್ ಅದೇ ರೀತಿ ಮಲ್ಕೊಂಡಿದ್ರೆ ನಿಮ್ಮ ರಿಕವರಿ ತುಂಬ ಲೇಟ್ ಆಗುತ್ತೆ. ನಿಮ್ಗೆ ನಾಳೆ ಬೆಳಗ್ಗೆ ಅಂದರೆ ಫಸ್ಟ್ ವಾಕ್ ಮಾಡೋದಕ್ಕೆ ಸಖತ್ತು ಪೇಯ್ನ್ ಆಗುತ್ತೆ. ಐ ಹ್ಯಾವ್ ಕೇಳಿದ್ದೀನಿ ನಾನು ಈ ಒಂದು ಎಕ್ಸ್ಪೀರಿಯನ್ಸ್ನ. ಸೊ ನಿಮ್ಗೆ ಆ ರೀತಿ ಆಗಬಾರ್ದು ಅಂತಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಐ ಹೋಪ್ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ನೀವು ಯಾವ ರೀತಿ ನಿಮ್ಮ ಒಂದು ಸೆಕ್ಷನ್ ರಿಕವರಿನ ಮಾಡ್ಕೊಂಡ್ರಿ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.